ಮಂಡೂರಾಯ್ತು. ಈಗ ಮಿಟ್ಗನಹಳ್ಳಿ ಕಸದ ಕ್ವಾರಿಯಲ್ಲಿ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಾ, ಬೆಂಗಳೂರು ಹಾಗೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಗಳತೆ ದೂರದಲ್ಲಿರ್ತಕ್ಕಂಥ ಮಿಟ್ಗನಹಳ್ಳಿ, ಸಾತ್ನೂರು ಹಾಗೂ ಬೆಳ್ಳಳ್ಳಿ ಗ್ರಾಮಗಳಲ್ಲಿ ಈ ಒಂದು ಬೆಂಗಳೂರು ಕಸವನ್ನ ತಂದು ಸುರಿತಾ ಇರುವಂಥದ್ದು. ಇಲ್ಲಿ ಪಕ್ಕದಲ್ಲೇ ಈಗ ನೀವು ನೋಡ್ತಾ ಇರುವಂಥದ್ದು ದೊಡ್ಡದಾದಂತಹ ಕ್ವಾರಿ ಇದೆ. ಆ ಕ್ವಾರಿ ಜೊತೆಗೆ ಈ ಒಂದು ಕ್ವಾರಿಯನ್ನು ತುಂಬಿಸೋದಕ್ಕೆ ಈ ಕಸವನ್ನ ಡಂಪ್ ಮಾಡ್ತಾ ಇರುವಂಥದ್ದು. ಅದ್ರ ಪಕ್ಕದಲ್ಲೇ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಅನ್ನ ಕಟ್ತಾ ಇರುವಂಥದ್ದು. ಅಂದ್ರೆ ಈ ಕ್ವಾರಿ ಪಕ್ಕದಲ್ಲೇ ಅಪಾರ್ಟ್ಮೆಂಟ್ ಅನ್ನ ಕಟ್ತಾ ಇರುವಂಥದ್ದು. ಜೊತೆಗೆ ಇದರಿಂದ ಸಾಕಷ್ಟು ವಾಸನೆ ಬರ್ತಾ ಇರುವಂಥದ್ದು. ಇದಲ್ಲದೆ ಈಗ ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಶುರುವಾಗಿರುವಂಥದ್ದು. ಇದ್ರ ಜೊತೆಗೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಕೂಡ ಸಾಕಷ್ಟು ಈಗ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದೆ. ಯಾಕೆಂತಂದ್ರೆ ಈ ಒಂದು ದೊಡ್ಡ ಕ್ವಾರಿಗೆ ಕಸವನ್ನ ಡಂಪ್ ಮಾಡ್ತಾ ಇರೋದಲ್ಲದೆ ಈ ಒಂದು ಕಸ ಈಗ ಬೋರ್ವೆಲ್ಗಳಿಗೆ ಕೊಳಚೆ ನೀರಾಗಿ ಪರಿವರ್ತನೆ ಆಗ್ತಾ ಇರುವಂಥದ್ದು. ಜೊತೆಗೆ ಕಾಯಿಲೆಗಳು ಬರ್ತಾ ಇರುವಂಥದ್ದು. ಸಾಕಷ್ಟು ಸಮಯದಲ್ಲಿ ವಾಸನೆ ಬರ್ತಾ ಇರುವಂಥದ್ದು. ಈಗ ನೀವು ನೋಡ್ತಾ ಇರ್ಬೋದು, ಟಾರ್ಪಲ್ ಕೂಡ ಹಾಕಿರುವಂಥದ್ದು. ಅದೇ ಬಂಡೆಗೆ ಟಾರ್ಪಲ್ ಅನ್ನ ಹಾಕಿ ಆ ಟಾರ್ಪಲ್ಗೆ ಮುಚ್ಚುವಂತ ಕಸವನ್ನ ಮುಚ್ಚುವಂತ ಆಗ್ತಾ ಇರುವಂಥದ್ದು. ಟಾರ್ಪಲ್ ಹಾಕಿರೋದು ಏನಕ್ಕೆ ಅಂತಂದ್ರೆ ಆ ಕಸ ಹಾಕಿದಂತ ರಸ ಏನಿದೆ ಅದು ಬೋರ್ವೆಲ್ಗಳಿಗೆ ಹೋಗಬಾರ್ದು ಅನ್ನುವಂತ ಅದನ್ನು ತಡೆಗಟ್ಟೋದಕ್ಕೆ ಆ ಒಂದು ಟಾರ್ಪಲ್ ಅನ್ನ ಹಾಕಿರುವಂಥದ್ದು. ಹೀಗಾಗಿ ಇವತ್ತು ಮಿಟ್ಗನಹಳ್ಳಿ, ಸಾತ್ನೂರು ಮತ್ತೆ ಶ್ರೀನಿವಾಸಪುರ ಗ್ರಾಮದ ಏನು ನಿವಾಸಿಗಳಿದ್ದಾರೆ ಅವರು ಇವತ್ತು ಈ ಒಂದು ಸ್ಥಳದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂಥದ್ದು. ಈ ಒಂದು ಕಸದ ಕ್ವಾರಿಯನ್ನ ಸ್ಥಳಾಂತರ ಮಾಡಬೇಕು, ಯಾವುದೇ ಕಾರಣಕ್ಕೂ ಈ ಒಂದು ಸ್ಥಳದಲ್ಲಿ ಕಸವನ್ನ ಸುರಿಬಾರ್ದು ಅನ್ನುವಂಥ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಇಲ್ಲಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಗ್ರಾಮದ ಸ್ಥಳೀಯರಿದ್ದಾರೆ, ಬನ್ನಿ ಕೇಳೋಣ. ಹೇಳಿ, ಈಗ ಏನು ಸಮಸ್ಯೆ ಆಗ್ತಾ ಇದೆ ಈಗ ಇಲ್ಲಿ? ಸರ್, ತುಂಬಾ ತೊಂದರೆ ಆಗ್ತಾ ಇದೆ ಜನಗಳಿಗೆ, ಮಕ್ಕಳಿಗೆ, ವಯಸ್ಸಾದವ್ರಿಗೆ, ಮತ್ತೆ ಸ್ಕೂಲ್ಗಳಿದ್ದಾವೆ, ಕಾಲೇಜ್ಗಳಿದ್ದಾವೆ, ಎಲ್ಲರಿಗೂ ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಇಲ್ಲಿ ನಮ್ಗೆ ಕಸ ಹಾಕ್ಸ್ಬಾರ್ದು ಅಂದ್ಬಿಟ್ಟು ನಾವು ಇಷ್ಟೊಂದು ಕೇಳ್ತಾ ಇದೀವಿ ಸರ್ ಎಲ್ಲಾರ್ಗು. ಈಗ ಕುಡಿಯೋದಕ್ಕೆ ನೀರಿನ ಸಮಸ್ಯೆ ಅಂತ ಇದ್ರಲ್ಲ, ಅದು ಯಾವ ರೀತಿ ಬೋರ್ವೆಲ್ಗಳಿಗೆ ಸೇರ್ತಾ ಇದೆ? ಸರ್, ಕುಡಿಯೋಕ್ಕೆ ತುಂಬಾ ತೊಂದರೆ ಇದೆ. ಫಿಲ್ಟರ್ ಮಾಡ್ಕೊಂಡು ಕುಡಿದ್ರು ಕುಡಿಯೋಕೆ ಒಂಥರ ಬೇಜಾರು ಸರ್. ಆ ಥರ ಆಗ್ಬಿಟ್ಟಿದೆ ನಮ್ಮ ಊರಲ್ಲಿ ನೀರು. ಪಕ್ಕದೂರಲ್ಲಿ ಹೋಗಿ ನೀರು ತಗೊಂಬತ್ತಾ ಇದೀವಿ, ಹಂಗಾಗ್ಬಿಟ್ಟಿದೆ ಈ ಕಡೆ ಸರ್. ಹೇಳಿ ಸರ್, ಏನು ನೀವು ಯಾವ ಊರು? ಸರ್, ನಾವು ಶ್ರೀನಿವಾಸಪುರ ಅವರೇ. ನಮ್ಮದು ಒಂದು ಲೇಔಟ್ ಇದೆ, ಒಳಗಡೆ 500 ರೆಸಿಡೆನ್ಸ್ ಇದ್ದಾವೆ. ಅದರಲ್ಲಿ ನೀರು ಸರಿಯಾಗಿ ಬರ್ತಾ ಇಲ್ಲ. ನೀರು ಓಪನ್ ಮಾಡಿದ್ರೆ ನೀರಿಂದ ಫುಲ್ ಬ್ಲ್ಯಾಕ್ ಕಲರಲ್ಲೇ ಬರ್ತಾ ಇದೆ. ಸರಿ, ಏರ್ ಪೊಲ್ಯೂಷನು ಹಂಗೆ ಇದೆ. ಏರ್ ಪೊಲ್ಯೂಷನ್ ಬಿಸಿಲು ಕಾಲದಲ್ಲಿ ನಾವು ಓಪನ್ ಮಾಡಿಕೊಂಡು ಗಾಳಿಗೆ ಇರಬೇಕು ಅಂತ ಇರ್ತೀವಿ. ಬಟ್ ಆ ಗಾಳಿನೂ ಕಾಲುಷ್ಯ. ಓಪನ್ ಮಾಡಿದ್ರೆ ತುಂಬ ಗಲೀಜು ವಾಸನೆ. ಅದು ಎಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀವಿ. ಎಷ್ಟು ದಿನದಿಂದ ಆಗ್ತಾ ಇದ್ದಾರೆ ಇಲ್ಲಿ ಕಸ? ಈಗ ಒಂದು 4-5 ಡೇಸಿಂದ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಮೊದಲು ಆಗ್ತಿದ್ರು, ಈಗ ಸ್ಟಾಪ್ ಮಾಡಿದ್ರು. ಅರ್ಜಿ ಎಲ್ಲ ಕೊಟ್ಟಿದ್ವಿ MPMLಗೆಲ್ಲ. ಈಗ ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ 4-5 ಡೇಸಿಂದ. ಇಲ್ಲಿ ನೋಡಿ, ಗಾಡಿ ನಿಂತಿದ್ದಾವೆ. ಈಗ ನೀವು ಮೀಡಿಯಾದವ್ರು ಬಂದಿದ್ದೀರ ಅಂತೇಳಿ ಯಾವುದು ಗಾಡಿ ಬರ್ತಾ ಇಲ್ಲ ಈಗ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಒಂದು 100 ಗಾಡಿಗಳು ಬಂದು ಕಸ ಡಂಪ್ ಮಾಡೋರು. ನೋಡಿ, ಇನ್ನು ನೀರು ನೋಡಿ ಎಷ್ಟು ಪಲ್ಯೂಟೆಡ್ ಆಗಿದೆ. ಈ ಥರ ಬೋರ್ವೆಲ್ಲಲ್ಲಿ ನೀರು ಬರ್ತದೆ. ಇದು ಬೋರ್ವೆಲ್ ನೀರು. ಇಲ್ಲಿ ಕಸ ನೋಡಿ ಯಾವ ರೀತಿ ಈ ನೀರನ್ನ ಫಿಲ್ಟರ್ ಮಾಡಿ ಕುಡಿಬೇಕು. ಅದಕ್ಕೆ ಬೇರೆ ಊರಿಗೆ ಹೋಗಿ ನೀರು ತಂದು ಬಂದು ಕುಡಿತಾ ಇದ್ದಾರೆ ಜನ. ನೀವು ಇಲ್ಲಿ ಅಧಿಕಾರಿಗಳ ಗಮನಕ್ಕೆ ತಂದಿಲ್ವಾ? ತಂದಿದ್ದೀವಿ ಸರ್, ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀವಿ. ಏನೋ ಆ್ಯಕ್ಷನ್ ತೊಗೊತೀವಿ, ಸ್ಟೆಪ್ ತೊಗೊತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನು ಅಗ್ರೆಸಿವ್ ಆಗಿ ಮಾಡ್ತಾ ಇಲ್ಲ, ಏನು ಆ್ಯಕ್ಷನ್ ತೊಗೊಳ್ತಾ ಇಲ್ಲ ಅಷ್ಟೇ. ಬಂದು ಈಗ ರಾತ್ರಿಯಲ್ಲಿ ಬರ್ತವೆ ಗಾಡಿಗಳು. ರಾತ್ರಿ ಒಂದು 11 ಗಂಟೆ 12 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಒಂದು 200 ಗಾಡಿಗಳು ಬೆಳಿಗ್ಗೆ 5:30ವರೆಗೆ ಹಾಕ್ತಾರೆ. ಬೆಳಿಗ್ಗೆ 5:30ಗೆ ಸ್ಟಾಪ್ ಮಾಡಿಬಿಡ್ತಾರೆ. ಮತ್ತೆ ಇವತ್ತು ಈಗಲೂ ತಂದು ಹಾಕ್ತಾ ಇದ್ರು. ಈಗೇನೋ ಸ್ವಲ್ಪ ನಿಮ್ಮ ಮೀಡಿಯಾದವ್ರು ಎಲ್ಲರೂ ಬಂದಿದ್ದಾರೆ ಅಂತೇಳಿ ಗಲಾಟೆ ಆಗ್ತಾಯಿದೆ ಅಂತ ಬಂದಿಲ್ಲ. ಎಲ್ಲ ಗಾಡಿಗಳು ನಿಂದಿರಿಸಿದ್ದಾರೆ. ನಾವೇನು ಹೇಳ್ತಾ ಇದೀವಿ, ಮಾಡ್ತಾ ಇದ್ದೀರಿ, ಡಂಪ್ ಮಾಡ್ತಾ ಇದ್ದೀರಿ, ಸೈಂಟಿಫಿಕ್ ವೇ ಅಲ್ಲಿ ಮಾಡಿ, ಯಾರಿಗೂ ತೊಂದರೆ ಆಗ್ಲಾರ್ದಂಗೆ. ಎಲ್ಲ ಆಲ್ರೆಡಿ ಎಲ್ರಿಗೂ ತೊಂದರೆ ಕೊಟ್ಕೊಂಡು ಮಾಡಿದರೆ ಏನು ಹೇಳಿ. ಈಗ ಎಲ್ಲ ರಾ ಕಸ ತಂದು ಹಾಕ್ತಾ ಇದ್ದಾರೆ ಸರ್. ಸ್ಮೆಲ್ ನೋಡಿ, ಇಲ್ಲಿ ನಿಂದ್ರಕ್ಕೆ ಆಗ್ತಾ ಇಲ್ಲ, ಉಸಿರಾಡಕ್ಕೆ ಆಗ್ತಾ ಇಲ್ಲ. ಇಡೀ ಊರಲ್ಲಿ ಇದೇ ಸಮಸ್ಯೆ. ಈಗ ಇನ್ನೂ ಮಳೆಗಾಲ ಸ್ಟಾರ್ಟ್ ಆಗಿಲ್ಲ. ಮಳೆಗಾಲ ಸ್ಟಾರ್ಟ್ ಆಗಿದ್ರೆ ಇದು ವಾಸನೆ ಅಟ್ಲೀಸ್ಟ್ ಒಂದು 5 ಕಿಲೋಮೀಟರ್ ಸ್ಪ್ರೆಡ್ ಆಗುತ್ತೆ. ಒಂದು ಬೋರಲ್ಲಿ ನೀರು ಕುಡಿಯೋಕೆ ಆಗ್ತಾ ಇಲ್ಲ ಸರ್, ಅಷ್ಟು ಹೊಲಸು ನೀರು ಬರ್ತಾ ಇದೆ. ಇದಿಷ್ಟು ನಿವಾಸಿಗಳ ಮಾತು. ಏನಂತಂದ್ರೆ, ಈಗ ಆಲ್ರೆಡಿ ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾದ್ರೆ ಮತ್ತೊಂದು ಕಡೆ ಕಸದ ಸಮಸ್ಯೆ ಆಗಿರುವಂಥದ್ದು. ಈ ಕಸದಿಂದ ಈಗ ಕುಡಿಯೋದಕ್ಕೂ ಕೂಡ ನೀರು ಸಿಗ್ತಾ ಇಲ್ಲ ಅನ್ನುವಂಥದ್ದು. ಯಾಕೆಂತಂದ್ರೆ ಈ ಸುತ್ತಮುತ್ತ ಸರೌಂಡಿಂಗ್ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಬೋರ್ವೆಲ್ಗಳಲ್ಲಿ ಏನು ಕೊಳಚೆ ನೀರು, ಮಿಶ್ರಿತ ನೀರು ಬರ್ತಾ ಇದೆ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಇರುವಂಥದ್ದು. ಹೀಗಾಗಿ ಇನ್ನೊಬ್ರು ಇಲ್ಲಿ ಸ್ಥಳೀಯರಿದ್ದಾರೆ, ಬನ್ನಿ ಕೇಳೋಣ. ಸರ್, ಹೇಳಿ ಸರ್. ಸರ್, ನೀವು ಹಿಂದ್ಗಡೆ ಇವಾಗ ನೋಡಿದ್ರೆ ಇಲ್ಲೇ ಗೌರ್ಮೆಂಟ್ ಅಲೋಕೇಟ್ ಮಾಡಿರೋ 1067 ಹೌಸಸ್, 1 ಬೆಡ್ರೂಮ್ ಹೌಸಸ್ ಬಡವ್ರಿಗೆ ಅಂತ ಕೊಟ್ಟಿರೋದು. ಅದರಲ್ಲಿ ಆಲ್ರೆಡಿ 500-600 ಅಲೋಕೇಟು ಆಗಿದೆ ಆ್ಯಸ್ ಪರ್ ಗೌರ್ಮೆಂಟ್ ಡೇಟಾನೇ. ಅದು ವೆರಿ ನೆಕ್ಸ್ಟ್ ಟು ದಿಸ್ ಜಂಪೇಡ್, ನಾಟ್ ಇವನ್ 50 ಮೀಟರ್ಸು. ಸುತ್ತಮುತ್ತಲು ನೋಡಿದ್ರೆ ರೇವಾ ಯೂನಿವರ್ಸಿಟಿ ಇದೆ, ವಿದ್ಯಾಶಿಲ್ಪಿ ಇದೆ, ದೆನ್ DPS ಇದೆ, CMR 500 ಮೀಟರ್ಸ್ ದೂರದಲ್ಲಿದೆ. ಆಲ್ಮೋಸ್ಟ್ ಕ್ಲೋಸ್ ಟು 50,000 ಸ್ಟೂಡೆಂಟ್ಸ್ ಓದ್ತಾ ಇರೋದು. ಹಾಸ್ಟೆಲ್ಗಳಲ್ಲಿ ಅರೌಂಡ್ 6 to 10,000 ಇವರು ಸ್ಟಾಫು ಮತ್ತು ಮಕ್ಕಳಿದ್ದಾರೆ. ಸುತ್ತಮುತ್ತಲು ಒಂದು 10-12 ಗ್ರಾಮ ಇದೆ. ಎಲ್ಲರೂ ದೇ ಆರ್ ಫೇಸಿಂಗ್ ದಿಸ್ ಪ್ರಾಬ್ಲಮ್. ಏರ್ ಪೊಲ್ಯೂಷನ್ನು, ನೀರಿನ ಪ್ರಾಬ್ಲಮ್, ಎಲ್ಲ ರೀತಿಯಲ್ಲೂ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ.
ಆ್ಯಂಡ್ ದೇ ಆರ್ ಥ್ರೋಯಿಂಗ್ ಎವ್ರಿ ರೂಲ್ ಟು ದ ಇದು ಏರ್ಪೋರ್ಟ್ಗೆ ಜಸ್ಟ್ 11 ಕಿಲೋಮೀಟರ್ಸ್ ದೂರದಲ್ಲಿದೆ. ವಿತಿನ್ 20 ಕಿಲೋಮೀಟರ್ಸ್ ದೂರದಲ್ಲಿರಬೇಕು. ವಿತಿನ್ 20 ಕಿಲೋಮೀಟರ್ 10 to 20 ಆ ಥರ ಆದರೆ ಪರ್ಮಿಷನ್ ತಗೋಬೇಕು. ಏರ್ಫೋರ್ಸ್ ಅಥಾರಿಟೀಸಿಂದ ಇವ್ರು ಪರ್ಮಿಷನ್ ತೊಗೊಂಡಿದ್ದಾರೆ, ಪೊಲ್ಯೂಷನ್ ಬೋರ್ಡಿಂದ ಪರ್ಮಿಷನ್ ತೊಗೊಂಡಿದ್ದಾರೆ. ಹ್ಯಾವ್ ದೇ ಪುಟ್ ಪ್ರಾಪರ್ ಫೆನ್ಸಿಂಗ್ ಹಿಯರ್. ಈ ರೀತಿ ಸಮಸ್ಯೆಗಳು ಸರ್, ನಮಗಂತೂ ಇರೋದಕ್ಕೆ ಕಷ್ಟ ಆಗ್ತಾ ಇದೆ. ಇದಿಷ್ಟು ಇಲ್ಲಿನ ಸ್ಥಳೀಯರ ಮಾತು. ಏನಂತಂದ್ರೆ ಈ ಒಂದು ಕಸದ ಕ್ವಾರಿಯನ್ನ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು, ಯಾವುದೇ ಕಾರಣಕ್ಕೂ ಇಲ್ಲಿ ಕಸವನ್ನ ತಂದು ಸುರಿಯೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಒಂದು ಮಾತನ್ನ ಇಲ್ಲಿನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.